Good morning, my dear students. Welcome to Political Science online class. Dear students, in previous video we have learnt topic like peasants movements, causes and political implications. Today in this video I am going to explain the human rights movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ರೈತ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಮಾನವ ಹಕ್ಕುಗಳ ಚಳುವಳಿಯ ಕುರಿತಾಗಿ ತಿಳಿಯೋಣ. ಓಕೆ, ಹ್ಯೂಮನ್ಸ್ ಯಾರು ಆಗಿದ್ರೆ? ಹಾಗಂತಂದರೆ ಯಾರು? ಮಾನವರು. ನೀವೆಲ್ಲರೂ ಸಹ ಮಾನವರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ನಮ್ಮದೇ ಆದಂಥ ರೈಟ್ಸ್ಗಳು ಇದೆಯಾ? ಸೊ ಹ್ಯೂಮನ್ ರೈಟ್ಸ್, ಮಾನವರಿಗೆ ಅವರದೇ ಆದಂಥ ಕೆಲವೊಂದಿಷ್ಟು ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ಎಷ್ಟುದೇ ಹ್ಯೂಮನ್ ರೈಟ್ಸ್ ಆರ್ ದೋಸ್ ರೈಟ್ಸ್ ವಿಚ್ ಆರ್ ಇನ್ಹೆರೆಂಟ್ ಟು ದಿ ಹ್ಯೂಮನ್ ಬೀಯಿಂಗ್ ಈಸ್ entitled to enjoy without discriminations of race, color, religion, language, gender, birthplace, social, economic and political and other status. ಮಾನವರಿಂದ ಆಗದಂತಹ ಹಕ್ಕನ್ನು ಮಾನವ ಹಕ್ಕುಗಳು ಎಂದು ಕರೆಯುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಮಾನವರು ನಮ್ಮಿಂದ ಬೇರ್ಪಡಿಸಲಾಗದಂಥ ಹಕ್ಕು ಏನಿದೆಯೋ ಅದನ್ನು ಮಾನವ ಹಕ್ಕುಗಳು ಅಂತ ನಾವು ಕರಿತೀವಿ. ಈ ಮಾನವ ಹಕ್ಕು ಎನ್ನುವಂಥದ್ದು ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ, ಭಾಷೆ, ಜನ್ಮಸ್ಥಳ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಇತರ ಯಾವುದೇ ರೀತಿಯಾದಂಥ ಸ್ಥಾನಮಾನ ಅಂತರವಿಲ್ಲದೆ ಮಾನವರು ಹಕ್ಕುಗಳನ್ನು ಅನುಭವಿಸುತ್ತಾರೆ. ಮಾನವ ಹಕ್ಕುಗಳು ಏನು? ನಮ್ಮ ಹಕ್ಕುಗಳು ಏನಿರುವಂಥದ್ದು? ರೈಟ್ ಟು ಬ್ರೀತ್, ನೋಡಿ, ಉಸಿರಾಡುವಂಥ ಹಕ್ಕು, ರೈಟ್ ಟು ಲೈಫ್, ಜೀವಿಸುವಂಥ ಹಕ್ಕು. ಇದೆಲ್ಲ ಸಾಮಾನ್ಯವಾಗಿ ಮಾನವನಿಂದ ಬೇರ್ಪಡಿಸಿದರೆ ಮಾನವನು ಉಳಿಯೋದಿಲ್ಲ, ಹಕ್ಕುಗಳು ಸಹ ಉಳಿಯದೇ ಇರುವಂಥದ್ದು ನಾವು ನೋಡ್ತೀವಿ. ಮಾನವನಿಂದ ಬೇರ್ಪಡಿಸಲಾಗದಂಥ ಹಕ್ಕನ್ನು ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ. ಈಗ ನೀರಿನಿಂದ ಮೀನನ್ನು ಹೊರತೆಗೆದಾಗ ಮೀನು ಬದುಕಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅದೇ ರೀತಿಯಾಗಿ ಮಾನವನಿಂದ ಮಾನವ ಹಕ್ಕುಗಳನ್ನು ಬೇರ್ಪಡಿಸಿದರೆ ಅದಕ್ಕೆ ಅರ್ಥ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಮಾನವ ಹಕ್ಕುಗಳು ಅಂತಂದರೆ ಮಾನವನು ಉಸಿರಾಡುವಂಥ ಹಕ್ಕಿರ್ಬೋದು, ಜೀವಿಸುವಂಥ ಹಕ್ಕಿರ್ಬೋದು, ಮಾತನಾಡುವಂಥ ಹಕ್ಕಿರ್ಬೋದು, ಇದೆಲ್ಲವನ್ನು ಸಹಜವಾಗಿ ನಾವು ಮಾನವ ಹಕ್ಕುಗಳು ಅಂತ ಕರೆಯುವಂಥದ್ದನ್ನು ನಾವು ನೋಡ್ಬೋದು. ಈಗ ಉಸಿರಾಡಬಾರ್ದು, ಎಲ್ಲ ಉಸಿರು ಕಟ್ಕೊಳ್ಬೇಕು, ಸಾಧ್ಯ ಇದೆಯಾ? ಬದುಕ್ತಾನ ಆ ಮನುಷ್ಯ ಎನ್ನುವಂಥವನು, ಮಾನವ ಎನ್ನುವಂಥವನು? ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ಹಕ್ಕುಗಳು ಏನಿದೆ ಆ ಹಕ್ಕುಗಳನ್ನು ಯಾರೂ ಸಹ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಸಿದುಕೊಂಡ್ರೆ ಒಂದೊಮ್ಮೆ ಮಾನವ ಹಕ್ಕುಗಳಿಗೆ ಅರ್ಥ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ದಿ ರೈಟ್ಸ್ ಆರ್ ರಿಲೇಟಿಂಗ್ to life, liberty, equality and dignity of the individual guaranteed under the Constitution or embodies in international enforceable by the courts. ವ್ಯಕ್ತಿಯ ಎನ್ನುವಂಥವನು ಜೀವಿಸುವಂಥ ಹಕ್ಕಿರ್ಬೋದು, ಅವನ ಸ್ವಾತಂತ್ರ್ಯದ ಹಕ್ಕಿರ್ಬೋದು, ಸಮಾನತೆಯ ಹಕ್ಕಿರ್ಬೋದು, ಇವು ಸಂವಿಧಾನ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದು ನ್ಯಾಯಾಲಯಗಳಿಂದ ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ರೈಟ್ ಟು ಫ್ರೀಡಮ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಬ್ರೀತ್, ರೈಟ್ ಟು ಲೈಫ್ ಇನ್ ಎಕ್ಸೆಟ್ರಾ. ನಮ್ಮ ಉಸಿರಾಟದ ಹಕ್ಕಿರ್ಬೋದು, ಜೀವಿಸುವಂಥ ಹಕ್ಕಿರ್ಬೋದು, ಸಮಾನತೆಯ ಹಕ್ಕಿರ್ಬೋದು, ಸ್ವಾತಂತ್ರ್ಯದ ಹಕ್ಕಿರ್ಬೋದು, ಈ ಹಕ್ಕುಗಳೆಲ್ಲ ನಮಗೆ ಸಂವಿಧಾನಬದ್ಧವಾಗಿ ಸಿಕ್ಕಿರುವಂಥದ್ದು. ಒಂದೊಮ್ಮೆ ನಮ್ಮ ಹಕ್ಕುಗಳ ಉಲ್ಲಂಘನೆಯಾದರೆ ಅದಕ್ಕೆ ನ್ಯಾಯಾಂಗದ ಸಪೋರ್ಟ್, ಬೆಂಬಲ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಮಾನವ ಹಕ್ಕುಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಮಾನವನಿಗೆ ಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ಬಟ್ ವೈಲೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ in many of the
countries have led to the international organizations to take measures to protect them at a global level. ಬಹುತೇಕ ರಾಷ್ಟ್ರಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ವಿಶ್ವದ ಗಮನವನ್ನು ಸೆಳೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೋಡಿ, ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಎನ್ನುವಂಥದ್ದು ನಿರಂತರವಾಗಿ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಶೋಷಣೆ ಮಾಡಬಾರ್ದು, ಇದು ನಮ್ಮ ಹಕ್ಕಾಗಿದೆ. ಹಾಗಾಗಿ ಪ್ರತಿ ರಾಷ್ಟ್ರದಲ್ಲೂ ಸಹಿತವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವಂಥದ್ದು ಸಹಜವಾಗಿ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಬಾರ್ದು. ಇಡೀ ಒಂದು ಪ್ರಪಂಚದಲ್ಲಿ ಒಂದೇ ರೀತಿಯಾದಂಥ ಮಾನವ ಹಕ್ಕುಗಳು ಜಾರಿಯಾಗಬೇಕು, ಅದು ಪ್ರೊಟೆಕ್ಟ್ ಆಗಬೇಕು, ಅದು ರಕ್ಷಿಸಲ್ಪಡಬೇಕು ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕೋರಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಬೇಸ್ಡ್ ಆನ್ ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ವಾಸ್ accepted on 10th December 1948 by the United Nations through its resolution. ಅದೇ ರೀತಿಯಾಗಿ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕನ್ನು ರಕ್ಷಿಸುವ ಸಲುವಾಗಿಯೇ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆ ಎನ್ನುವಂಥದ್ದು ತನ್ನ ಒಂದು ನಡವಳಿಯಲ್ಲಿ, ತನ್ನ ಒಂದು ವಿಧಿಯಲ್ಲಿ ಪಾಸ್ ಮಾಡುವುದರ ಜೊತೆಗೆ 10ನೇ ಡಿಸೆಂಬರ್ 10, 1948 ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯೇ ಇದರ ಹಿಂದಿನ ಉದ್ದೇಶವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದು ಎಕ್ಸ್ಪಾಂಡ್ ಕೇಳಬಹುದು. UDHR ಎನ್ನುವಂಥದ್ದು ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್, ಅಥವಾ ಕ್ವಶನ್ಸು ಸಹ ಬರ್ಬೋದು. ಯಾವಾಗ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕರಣ ಘೋಷಣೆಯನ್ನು ಮಾಡಿತು ಅನ್ನುವಂಥದ್ದನ್ನು ಸಹ ಕೇಳ್ಬೋದು. ಅದಕ್ಕೆ ಆನ್ಸರ್ ಇರ್ತದೆ, ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ವಾಸ್ ಅಕ್ಸೆಪ್ಟೆಡ್ on 10th December 1948 by United Nations through its resolution. ವಿಶ್ವಸಂಸ್ಥೆ ಎನ್ನುವಂಥದ್ದು ಡಿಸೆಂಬರ್ 10, 1948 ಸಾರ್ವತ್ರಿಕ ಮಾನವ ಹಕ್ಕು ಘೋಷಣೆಯನ್ನು ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಇದು ಯಾಕಪ್ಪ ಮಾಡಿದ್ರು ಅಂತಂದರೆ, ದಿ ಪ್ರೊಟೆಕ್ಟ್ ಆಫ್ ನ್ಯಾಚುರಲ್ ರೈಟ್ಸ್, ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್ ಜಸ್ಟಿಸ್, ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್, ಇಕ್ವಾಲಿಟಿ, respect to all, right to against exploitations, right to against gender based inequality, religious faith without interventions ಅಂತಂದರೆ ಇದೆಲ್ಲವನ್ನು ಸಹ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಈ ಸಾರ್ವತ್ರಿಕ ಮಾನವ ಹಕ್ಕು ಘೋಷಣೆಯನ್ನು ಯಾಕೆ ಮಾಡಿದ್ರು ಅಂತಂದರೆ, ಸಾರ್ವಜನಿಕ ಹಿತಾಸಕ್ತಿ ಇದರ ಹಿಂದಿನ ಉದ್ದೇಶವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸ್ವಾಭಾವಿಕ ಹಕ್ಕುಗಳಾದಂಥ ರಾಜಕೀಯ, ಆರ್ಥಿಕ ಹಕ್ಕುಗಳಿರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂಥ ಸ್ವಾತಂತ್ರ್ಯ ಇರ್ಬೋದು, ಸಮಾನತೆ, ಸರ್ವರಿಗೂ ಗೌರವವನ್ನು ಸಲ್ಲಿಸುವಂಥದ್ದಿರ್ಬೋದು, ಶೋಷಣೆಯ ವಿರುದ್ಧದ ಹಕ್ಕಿರ್ಬೋದು, ಲಿಂಗಾಧಾರಿತ ಅಸಮಾನತೆ ಇರ್ಬೋದು, ಇದು ಯಾವುದರಲ್ಲೂ ಸಹ ಹಸ್ತಕ್ಷೇಪವಿಲ್ಲದೆ ಧಾರ್ಮಿಕ ನಂಬಿಕೆ ಇರ್ಬೋದು, ಇದು ಯಾವುದರಲ್ಲೂ ಸಹಿತವಾಗಿ ಯಾರೂ ಸಹ ಹಸ್ತಕ್ಷೇಪ ಮಾಡೋ ಹಾಗೆ ಇಲ್ಲ. ರೈಟ್ ಟು ಇಕ್ವಾಲಿಟಿ, ಸಮಾನತೆ ಎಲ್ಲರಿಗೂ ಸಹ ಇದೆ. ಇಟ್ಸ್ ನಾಟ್ ಬೇಸ್ಡ್ ಆನ್ ದಿ ಜೆಂಡರ್ ಬೇಸ್ಡ್ ಎಕ್ಸ್ಪ್ಲಾಯ್ಟೇಷನ್ಸ್, ಯಾವ ಸಂದರ್ಭದಲ್ಲಿಯೂ ಸಹಿತವಾಗಿ ಲಿಂಗಾಧಾರಿತವಾದಂಥ ತಾರತಮ್ಯವನ್ನು, ಶೋಷಣೆಯನ್ನು ಮಾಡೋ ಹಾಗೆ ಇಲ್ಲ. ಅಥವಾ ಕಾಸ್ಟ್ ಬೇಸ್ಡ್, ಜಾತಿಯಾಧಾರಿತ ಅಸಮಾನತೆಯನ್ನು ಮಾಡೋ ಹಾಗೆ ಇಲ್ಲ. ಸಮಾನ ರೀತಿಯಿಂದ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಮಾತನಾಡುವಂಥ ಹಕ್ಕಿರ್ಬೋದು, ಸಮಾನತೆಯ ಹಕ್ಕಿರ್ಬೋದು, ಇದೆಲ್ಲವೂ ಸಹಿತವಾಗಿ ಮಾನವ ಹಕ್ಕುಗಳ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಮಾನವನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೊಮ್ಮೆ ಬೇರ್ಪಡಿಸಿದ್ರೂ ಸಹ ಆ ಹಕ್ಕುಗಳಿಗೆ ಅರ್ಥ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮಾನವ ಹಕ್ಕುಗಳು ಅಂತಂದರೆ ನಮಗೆ ಯಾವ ರೀತಿ ಹಕ್ಕುಗಳಿರುತ್ತೆ ನೋಡಿ, ಮೂಲಭೂತ ಹಕ್ಕುಗಳು, ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಕರಿಬಹುದಾಗಿದೆ. ಫಂಡಮೆಂಟಲ್, ಮೂಲಭೂತವಾಗಿ ಇರಲೇಬೇಕು, ಅದಿಲ್ಲದೆ ಇದ್ದರೆ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡುವಂಥ ಹಕ್ಕಿರ್ಬೋದು, ಉಸಿರಾಡುವಂಥ ಅಥವಾ ಜೀವಿಸುವಂಥ ಹಕ್ಕಿರ್ಬೋದು, ರೈಟ್ ಟು ಲೈಫ್, ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ
ಶೋಷಣೆ ವಿರುದ್ಧದ ಹಕ್ಕಿರ್ಬೋದು. ಯಾವ ಸಂದರ್ಭದಲ್ಲಿಯೂ ಸಹ ಶೋಷಣೆಯನ್ನು ಮಾಡಬಾರ್ದು, ಅಥವಾ ಗಂಡು ಹೆಣ್ಣು ಇರ್ಬೋದು, ಅಥವಾ ಜಾತಿಯ ಆಧಾರದ ಮೇಲೆ ಶೋಷಣೆಯನ್ನು ಮಾಡುವಂಥದ್ದು ಇರ್ಬೋದು. ಯಾವ ಸಂದರ್ಭದಲ್ಲಿಯೂ ಸಹ ಮಾನವನ ಮೇಲೆ ಶೋಷಣೆ ಆಗದೇ ಇರುವಂಥದ್ದನ್ನು ನಾವು, ಅದೇ ರೀತಿಯಾಗಿ ಮಾನವನಿಂದ ಬೇರ್ಪಡಿಸಲಾಗದೇ ಇರುವಂಥ ಹಕ್ಕನ್ನು ಮಾನವ ಹಕ್ಕುಗಳು ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಟ್ಸ್ ಎ ಡೆಫಿನೇಷನ್. ಹಾಗಿದ್ರೆ ಯಾವೆಲ್ಲ ಡೆಫಿನೇಷನ್ಸ್ ಇದೆ ಈ ಮಾನವ ಹಕ್ಕುಗಳ ಕುರಿತಾಗಿ ವ್ಯಾಖ್ಯಾನಗಳು ಬಂದಿರುವಂಥದ್ದು ಏನು ಅಂತಂದರೆ, ಜಸ್ಟಿಸ್ ಎಮ್.ಎನ್. ವೆಂಕಟಾಚಲಯ್ಯ is a human rights are is one nature and without which we cannot live as human being. ಜಸ್ಟಿಸ್ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಏನು ಹೇಳಿದ್ದಾರೆ, ಮಾನವ ಹಕ್ಕುಗಳು ಯಾವುದೇ ಆದ ಸ್ವರೂಪವನ್ನು ಹೊಂದಿದ್ದು ಅವುಗಳಿಲ್ಲದೆ ಮಾನವನು ಬದುಕಲು ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ವೆಂಕಟಾಚಲಯ್ಯ ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ತುಂಬ ಚೆಂದಾಗಿ ಹೇಳಿದ್ದಾರೆ ನೋಡಿ. ಯಾವುದೇ ಸ್ವರೂಪದಲ್ಲಿರ್ಬೋದು, ಅದು ಕಣ್ಣಿಗೆ ಕಾಣ್ಬೋದು, ಕಣ್ಣಿಗೆ ಕಾಣದೇನೆ ಇರ್ಬೋದು, ಅದೇನೇ ಇದ್ದರೂ ಸಹ ಅದಿಲ್ಲದೆ ಇದ್ದರೆ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಕ್ಕುಗಳು ಯಾವೆಲ್ಲ ಇದೆ ಅದೆಲ್ಲವೂ ಸಹಿತವಾಗಿ ಮಾನವ ಹಕ್ಕುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನಾವಾಗ ಎಕ್ಸಾಂಪಲ್ ಕೊಟ್ಟಾಗಿ ಉಸಿರಾಡುವಂಥ ಹಕ್ಕು, ರೈಟ್ ಟು ಲೈಫ್ ಇಲ್ಲದೇ ಇದ್ದರೆ ಮಾನವ ಇರಲಿಕ್ಕಾಗತ್ತಾ? ಉಸಿರಾಡಬಾರ್ದು, ಎಲ್ಲ ಯಾರೋ ಬಂದು ಉಸಿರು ಕಟ್ಟಿಬಿಡ್ತಾರೆ. ಆವಾಗ ನಮ್ಮ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಅಂದರೆ ಒಬ್ಬನನ್ನು ಕೊಲೆ ಮಾಡುವಂಥದ್ದು ಸಹಿತವಾಗಿ ಏನಾಗುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ. ಅವನ ಜೀವವನ್ನು ಕಸಿದುಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ. ಈಗ ಹೆತ್ತ ತಾಯಿಗೂ ಸಹಿತವಾಗಿ ಮಗುವನ್ನು ಕೊಲೆ ಮಾಡುವಂಥ ರೈಟ್ಸ್ ಇಲ್ಲ. ಅಂದರೆ ಮಾನವ ಒಮ್ಮೆ ಭೂಮಿಗೆ ಬಂದ ಮೇಲೆ ಅವನ ಉಸಿರು ತಾನಾಗಿಯೇ ಹೋಗಬೇಕು ವಿನಃ ಅದನ್ನು ಕಸಿದುಕೊಳ್ಳುವ ಅಥವಾ ಕೊಲೆ ಮಾಡುವಂಥ ಹಕ್ಕು ಎನ್ನುವಂಥದ್ದು ಯಾರಿಗೂ ಸಹ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ರೈಟ್ ಟು ಲೈಫ್ ಬೇಕೇ ಬೇಕು. ಜೀವಿಸುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಅದನ್ನು ಕಸಿದುಕೊಳ್ಳುವಂಥ ಹಕ್ಕು ಯಾರಿಗೂ ಸಹ ಇಲ್ಲ. ರೈಟ್ ಟು ಈಕ್ವಾಲಿಟಿ, ಸಮಾನತೆ ಎನ್ನುವಂಥದ್ದು ಬೇಕೇ ಬೇಕು. ನಾವು ಸ್ಕೂಲಿಗೆ ಹೋಗಲಿ, ಕಾಲೇಜಿಗೆ ಹೋಗಲಿ, ಸೊಸೈಟಿಗೆ ಹೋಗಲಿ, ಅಥವಾ ಸಮಾಜದಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಸಹಿತವಾಗಿ ಸಮಾನತೆ ಇಲ್ಲದೇ ಇದ್ದರೆ ಅದು ಒಂದು ರೀತಿಯಾದಂಥ ಇರಿಟೇಟ್, ಒಂದು ಶೋಷಣೆ ಆಗುತ್ತೆ ನಮಗೆ. ಆ ರೀತಿಯಾದಂಥ ಅಸಮಾನತೆ ಎನ್ನುವಂಥದ್ದು ಇರಬಾರ್ದು. ಸಮಾನತೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇರಬೇಕು. ಹೀಗೆ ನಮಗೆ ಬೇರೆ ಬೇರೆ ಹಕ್ಕುಗಳಿದೆ. ಆ ಎಲ್ಲ ಹಕ್ಕುಗಳು ಕಣ್ಣಿಗೆ ಕಾಣಬಹುದು, ಕಣ್ಣಿಗೆ ಕಾಣದೇ ಇರಬಹುದು, ಅದೆಲ್ಲವೂ ಸಹಿತವಾಗಿ ಮಾನವ ಹಕ್ಕುಗಳೇ ಅಂತ ಇಲ್ಲಿ ಎಮ್.ಎನ್. ವೆಂಕಟಾಚಲಯ್ಯ ಅವರು ಹೇಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ದಿ ವೈಲೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಈಸ್ ಎ ಮಲ್ಟಿಫಿಕೇಶನ್ಸ್. ದೇ ಆರ್ ಅಂದರೆ ದಿಸ್ ಇಸ್ ದಿ ಕಾಸ್ ಆಫ್ ಹ್ಯೂಮನ್ ರೈಟ್ಸ್ ಮೂವ್ಮೆಂಟ್. ಹಾಗಿದ್ದರೆ ಈ ಮಾನವ ಹಕ್ಕು ಚಳುವಳಿಗೆ ಕಾರಣಗಳು ಏನು ನೋಡಿ. ನಮ್ಮ ಮಾನವ ಹಕ್ಕುಗಳು ಯಾವುದು ಅಂತ ಗೊತ್ತಾಯಿತು ನಿಮಗೆ. ಮಾನವನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ರೈಟ್ ಟು ಲೈಫ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್, ದಿ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಈಕ್ವಾಲಿಟಿ, ಇದೆಲ್ಲವೂ ಸಹಿತವಾಗಿ ಏನಾಗಿದೆ, ಮಾನವ ಹಕ್ಕುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದೇ ಮಾನವ ಹಕ್ಕುಗಳ ಒಂದು ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಮಾನವ ಹಕ್ಕುಗಳನ್ನು ಚಳುವಳಿ ಯಾರು ಮಾಡಿದ್ರು? ನಾವೇ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ಚಳುವಳಿಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಆ ಚಳುವಳಿ ಮಾಡಲಿಕ್ಕೆ ಒಂದು ರೀಸನ್ ಬೇಕು, ಒಂದು ಕಾರಣ ಬೇಕು. ಆ ಕಾರಣ ಯಾವುದು? ಟು ಪ್ರೊಟೆಕ್ಟ್ ಸಿವಿಲ್ ಲಿಬರ್ಟಿ. ನಾಗರಿಕ ಹಕ್ಕುಗಳ ರಕ್ಷಣೆ ಎನ್ನುವಂಥದ್ದು ಈ ಒಂದು ಮಾನವ ಹಕ್ಕು ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡಬಹುದು. ಟು ಪ್ರೊಟೆಕ್ಟ್ ಸಿವಿಲ್ ಲಿಬರ್ಟಿ. ಆಲ್ ಮೆನ್ ಆರ್ ಬಾರ್ನ್ ಈಕ್ವಲಿ ಆ್ಯಂಡ್ ದೇ ಹ್ಯಾವ್ ದಿ ಲಿಬರ್ಟಿ ಟು ಶೇರ್ ದೇರ್ ಲಿವ್ಸ್. In Constitution of India, it's guaranteed those rights in the Part 3 to the citizens. ಎಲ್ಲರೂ ಹುಟ್ಟುವಾಗ ಸಮಾನರಾಗಿ ಹುಟ್ಟುತ್ತಾರೆ. ತಮ್ಮ ಜೀವನದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಅವರು ಸ್ವತಂತ್ರರಾಗಿರ್ತಾರೆ. ಅದೇ ರೀತಿಯಾಗಿ ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ನಾಗರಿಕರಿಗೆ ಈ ಹಕ್ಕುಗಳ
ಅನ್ನು ನೀಡಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಹಕ್ಕುಗಳೆಲ್ಲ ಉಲ್ಲಂಘಿಸಿದರೆ ಶಿಕ್ಷೆಗಳು ಸಹ ಇರುವಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಮಾನವರು ಸಮಾನರಾಗಿ ಹುಡ್ತಾರೆ. ಒಂದು 10 ಜನರಿದ್ದಾರೆ ಅಂತ ಇಟ್ಕೊಳ್ಳಿ, ಒಂದೇ ಕಡೆ ಇದ್ದಾರೆ, ಒಂದೇ ಕಡೆ ಕೂತ್ಕೊಂಡಿದ್ದಾರೆ 10 ಜನರು ಸಹ, ಅಥವಾ 10 ಮಗು ಇದೆ, ಒಂದೇ ಕಡೆ ಇಟ್ಟಿದ್ದಾರೆ 10 ಮಗುವನ್ನು. ಈಗ ನ್ಯಾಚುರಲ್ ಆಗಿ ನಾವು ನೋಡಿದ್ರೆ ಆ ಮಕ್ಕಳೆಲ್ಲರೂ ಸಹ ಸಮಾನರಾಗಿರ್ತಾರೆ. ಗಾಳಿ, ಆಮ್ಲಜನಕ ಬರುವಾಗ ಮಕ್ಕಳಿಗೆ ಒಂದು ಮಗುವಿಗೆ ಜಾಸ್ತಿ ಆಮ್ಲಜನಕ, ಇನ್ನೊಂದು ಮಗುವಿಗೆ ಕಡಿಮೆ ಆಮ್ಲಜನಕ ಅಂತ ಕೊಡುತ್ತಾ ನೇಚರ್ ಎನ್ನುವಂಥದ್ದು. ಗಾಳಿ ಬೀಸುವಾಗ ಸಮನಾಗಿ ಗಾಳಿ ಬೀಸುತ್ತೆ. ಸೂರ್ಯನ ಕಿರಣ ಬರುವಾಗ ಒಂದು ಮಗುವಿಗೆ ಮಾತ್ರ ಬೆಳಕು ನೀಡೋದು ಮತ್ತು ಉಳಿದಂಥ 9 ಮಗುವಿಗೆ ಯಾವುದೇ ರೀತಿಯಾದಂಥ ಲೈಟನ್ನು, ಬೆಳಕನ್ನು ನೀಡದೇ ಇರುವಂಥ ಕೆಲಸವನ್ನು ಸನ್ ಮಾಡ್ತಾನ ಅಂದರೆ ಸೂರ್ಯ ಮಾಡ್ತಾನ? ಇಲ್ಲ ಅಲ್ವಾ? ಅಂದರೆ ನೈಸರ್ಗಿಕವಾಗಿ ಎಲ್ಲರೂ ಸಹ ಸಮಾನರಾಗಿರ್ತಾರೆ. ಆದರೆ ಮಾನವನು ತನ್ನ ಒಂದು ವ್ಯವಸ್ಥೆಯನ್ನು ಅಸಮಾನತೆಯಿಂದ ಕೂಡಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಅವರೆಲ್ಲ ಶೋಷಣೆಗೆ ಒಳಗಾಗ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸ್ಟುಡಿ ಬಟ್ ಇನ್ ಆ್ಯಕ್ಚುಲಿ ಪ್ರಾಕ್ಟೀಸ್ ದಲಿತಸ್, ವುಮನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಬೀಯಿಂಗ್ ಸಫರ್ಡ್ and suppressed and the exploitations. To avoid such atrocities, human rights activities are struggling hard to create awareness. ಇಂತಹ ಒಂದು ಶೋಷಣೆಯನ್ನು ತಡೆಗಟ್ಟಲು ಮಾನವ ಹಕ್ಕುಗಳ ಚಳುವಳಿಗೆ ಸತತ ಪ್ರಯತ್ನ ಮಾಡಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಎಷ್ಟೇ ಸಂವಿಧಾನಾತ್ಮಕವಾಗಿ ಹಕ್ಕುಗಳನ್ನು ಕೊಟ್ಟರೂ ಸಹಿತವಾಗಿ ದಿನನಿತ್ಯ ಜೀವನದಲ್ಲಿ ಮಹಿಳೆಯರ ಮೇಲೆ ಇರ್ಬೋದು, ದಲಿತರ ಮೇಲೆ ಇರ್ಬೋದು, ಅಲ್ಪಸಂಖ್ಯಾತರ ಮೇಲೆ ಇರ್ಬೋದು, ಮಕ್ಕಳ ಮೇಲೆ ಇರ್ಬೋದು, ನಿರಂತರವಾಗಿ ಶೋಷಣೆ ಎನ್ನುವಂಥದ್ದು ನಡೆಯುತ್ತಾ ಬರ್ತಾ ಇದೆ. ಇದನ್ನು ತಡೆಯೋಕ್ಕೋಸ್ಕರವಾಗಿಯೇ, ನಾಗರಿಕ ಹಕ್ಕುಗಳ ರಕ್ಷಣೆ ಮಾಡೋಕ್ಕೋಸ್ಕರವಾಗಿಯೇ ಈ ಒಂದು ಮಾನವ ಹಕ್ಕು ಚಳುವಳಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ಟು ರಿಮೂವ್ ಸ್ಲೆವರಿ, ದಾಸ್ಯದಿಂದ ವಿಮೋಚನೆಯನ್ನು ಪಡೆಯೋಕ್ಕೋಸ್ಕರವಾಗಿ. ಸ್ಲೆವರಿ ಇಸ್ ಎ ಕಾನ್ಸ್ಟಿಟ್ಯೂಷನಲಿ ಬ್ಯಾನ್ಡ್, ಬಟ್ he active in many part of the country. ಸಾಮಾನ್ಯವಾಗಿ ಸಂವಿಧಾನಾತ್ಮಕವಾಗಿ ಗುಲಾಮಗಿರಿ ಎನ್ನುವಂಥದ್ದನ್ನು ನಿಷೇಧಿಸಲಾಗಿದೆ. ಆದರೆ ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಇನ್ನೂ ಸಹ ಈ ಒಂದು ಗುಲಾಮಗಿರಿ ಎನ್ನುವಂಥದ್ದು ಚಾಲ್ತಿಯಲ್ಲಿರುವಂಥದ್ದನ್ನು, ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟುಡಿ ಚೈಲ್ಡ್ ಲೇಬರ್ಸ್ ನೆಕ್ಸೆಟ್ರಾ. ಅಂದರೆ ಒಂದು ಬಾಲಕಾರ್ಮಿಕ ಪದ್ಧತಿ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಈಗಲೂ ಸಹ ಕೆಲವೊಂದು ಕಡೆಗಳಲ್ಲಿ ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಬಹಳ ದೂರ ಹೋಗೋದು ಬೇಡ, ನಮ್ಮ ಸುತ್ತಮುತ್ತಲ ಏರಿಯಾದಲ್ಲಿ ಚೈಲ್ಡ್ ಲೇಬರ್ಸ್ಗಳು ಇರ್ತಾರೆ ನೋಡಿ ನೀವು. ಈ 14 ವರ್ಷದ ಒಳಗಿನ ಮಕ್ಕಳೆಲ್ಲ ಏನು ಕೆಲಸ ಮಾಡ್ತಾರೆ ಶಾಲೆಗೆ ಹೋಗದೆ, ಅವರನ್ನು ನಾವು ಚೈಲ್ಡ್ ಲೇಬರ್ಸ್ ಅಂತ ಕರಿತೀವಿ. ಈಗ ಕಾರ್ಖಾನೆಗಳಲ್ಲಿ ಇರ್ಬೋದು, ಹೋಟೆಲ್ಸ್ಗಳಲ್ಲಿ ಇರ್ಬೋದು, ಅವರಿಗೆ 14 ವರ್ಷ ಆಗಿರೋದಿಲ್ಲ. ಆದರೆ ಕೆಲವೊಂದು ಪರಿಸ್ಥಿತಿಗಳು ಅವರನ್ನು ಚೈಲ್ಡ್ ಲೇಬರ್ ಆಗಿ ಮಾಡಿರುತ್ತೆ. ಅವರ ಮನೆಯ ಪರಿಸ್ಥಿತಿ ಇರ್ಬೋದು, ಇದೆಲ್ಲ ಅವರನ್ನು ಶಾಲೆಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ಫ್ರೀಯಾಗಿ ಎಜುಕೇಷನ್ ಕೊಟ್ಟರೂ ಸಹಿತವಾಗಿ ಕೆಲವೊಂದು ದಿನನಿತ್ಯದ ಅಥವಾ ಕೆಲವೊಬ್ಬರ ಜೀವನ ಪರಿಸ್ಥಿತಿ ಎನ್ನುವಂಥದ್ದು, ಆ ಒಂದು ಮನೆಯ ನಿಭಾಯಿಸುವಂಥ ಹೊಣೆಗಾರಿಕೆ ಎನ್ನುವಂಥದ್ದು ಆ ಮಕ್ಕಳ ಮೇಲೆ ಇರುತ್ತೆ. ಆದರೆ ಇದು ತಪ್ಪು. ಚೈಲ್ಡ್ ಲೇಬರ್ ಸಿಸ್ಟಮ್ ಎನ್ನುವಂಥದ್ದು, ಬಾಲಕಾರ್ಮಿಕ ಪದ್ಧತಿ ಅಥವಾ ಸಣ್ಣ ಮಕ್ಕಳನ್ನು ಕೆಲಸಕ್ಕೆ ಹಚ್ಚುವಂಥದ್ದು ಅಪರಾಧವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಆ ಒಂದು 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಂತಹ ಓನರು ಸಹ ಶಿಕ್ಷೆಗೆ ಒಳಗಾಗುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜೀತ ಪದ್ಧತಿಗಳಿರ್ಬೋದು, ಗುಲಾಮಗಿರಿ ಇರ್ಬೋದು, ಇದೆಲ್ಲ ದೇಶದ ಕೆಲವೊಂದು ಭಾಗಗಳಲ್ಲಿ, ಅಂದರೆ ಹಿಂದುಳಿದ ಭಾಗಗಳು ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು, ಈಗೂ ಸಹ ಪ್ರಾಕ್ಟೀಸಲ್ಲಿರುವಂಥದ್ದು.
ಜಾರಿಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ದಾಸ್ಯದಿಂದ ವಿಮೋಚನೆ ಪಡೆಯೋಕ್ಕೋಸ್ಕರವಾಗಿಯೇ ಚಳುವಳಿ ಎನ್ನುವಂಥದ್ದು ಪ್ರಾರಂಭ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಪ್ರೊಟೆಕ್ಟ್ ಫ್ಯಾಮಿಲಿ ಲೈಫ್. ಥರ್ಡ್ ಒನ್, ಟು ಪ್ರೊಟೆಕ್ಟ್ ಫ್ಯಾಮಿಲಿ ಲೈಫ್ ಅಂದರೆ ಕೌಟುಂಬಿಕ ಜೀವನದ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರವಾಗಿ. ಇನ್ ಎವ್ರಿ ಸಿಟಿಜನ್ ಹ್ಯಾಸ್ ದಿ ರೈಟ್ ಟು ಫ್ಯಾಮಿಲಿ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕುಟುಂಬವನ್ನು ಹೊಂದುವಂಥ ಹಕ್ಕು ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಡ್ಯೂ ಟು ಮಾಡರ್ನೈಸೇಷನ್ಸ್, ಯೂತ್ಸ್ ಆರ್ ಹೆಡಿಂಗ್ ಟುವರ್ಡ್ಸ್ ಇಂಟರ್ಕಾಸ್ಟ್ ಆ್ಯಂಡ್ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್. ಇದೊಂದು ಆಧುನಿಕ ಯುಗ ಅಂತ ನಾವು ಕರಿತೀವಿ. ಈ ಆಧುನಿಕ ಯುಗದಲ್ಲಿ ಯುವಕರು ಅಥವಾ ಯುವತಿಯರು ಎನ್ನುವಂಥವರು ಅಂತರ್ಜಾತಿ ಅಥವಾ ಅಂತರ್ಧರ್ಮೀಯ ವಿವಾಹಕ್ಕೆ ಮಾರು ಹೋಗ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಇನ್ ಎಲ್ಡರ್ ಆಫ್ ಫ್ಯಾಮಿಲಿ ಟು ಮೇಂಟೈನ್ ಫ್ಯಾಮಿಲಿ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂಸ್ ಗೋ ಇವನ್ ಟು ದಿ ಎಕ್ಸ್ಟೆಂಡ್ ಆಫ್ ಮರ್ಯಾದಾ ಹತ್ಯ. ಯಂಗರ್ ಜನ್ರೇಷನ್ ನಾವು ತಗೊಂಡಾಗ, ಈಗಿನ ಒಂದು ಆಧುನಿಕ ಯುಗವನ್ನು ತಗೊಂಡಾಗ ಈ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರನ್ನಾಗಿ ಮಾಡುವಂಥವರು ಅಪ್ಪ ಅಮ್ಮ ಮಕ್ಕಳನ್ನು. ಆದರೆ ದೊಡ್ಡವರಾದ ಮೇಲೆ ಅಪ್ಪ ಅಮ್ಮನ ಹಂಗಿರೋದಿಲ್ಲ ಮಕ್ಕಳಿಗೆ. ಈಗಿನ ಒಂದು ಜನ್ರೇಷನ್ನಲ್ಲಿ ಏನು ಮಾಡ್ತಾರೆ ಅವರು? ಅವರಿಗೆ ಬೇಕಾದಂಥವರನ್ನು ಲವ್ ಮಾಡಿ ಮದುವೆ ಹಾಕ್ಕೊಂಡು ಹೋಗ್ತಾರೆ. ಆದರೆ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಇರ್ತಾರಲ್ವ, ಅವರು ಒಂದು ರೀತಿಯಾದಂಥ ಧರ್ಮಕ್ಕೆ ಜಾತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂಥವರು. ಅವರಿಗೇನಾಗುತ್ತೆ, ನಮ್ಮ ಮಕ್ಕಳು ಬೇರೆ ಧರ್ಮದವರನ್ನು ಮದುವೆ ಆದರು, ಬೇರೆ ಜಾತಿಯವರನ್ನು ಮದುವೆ ಆದರು ಅಂತ ಒಂದು ರೀತಿಯಾದಂಥ ಮರ್ಯಾದಾ ಹತ್ಯೆ, ಅಂದರೆ ಮರ್ಯಾದೆಗೆ ಅಂಜುತ್ತಾರೆ ಅವರು. ಆ ಮರ್ಯಾದೆಗೆ ಅಂಜಿದವಾಗ ಒಂದೊಮ್ಮೆ ಅವರೇ ಸೂಸೈಡ್ ಮಾಡ್ಕೊಳ್ಬೋದು, ಈ ಪೇರೆಂಟ್ಸೇ ಸೂಸೈಡ್ ಮಾಡ್ಕೊಳ್ಬೋದು, ಅಥವಾ ಆ ಮಕ್ಕಳನ್ನು ಯಾರು ಲವ್ ಮ್ಯಾರೇಜ್ ಆಗಿ ಓಡಿ ಹೋಗಿರ್ತಾರೆ ಅಥವಾ ಮದುವೆ ಆಗಿರ್ತಾರಲ್ವ, ಅಥವಾ ಬೇರೆ ಜಾತಿ ಅಥವಾ ಬೇರೆ ಧರ್ಮದವರನ್ನು ಮದುವೆ ಆಗಿರ್ತಾರಲ್ವ, ಅವರನ್ನು ಪೇರೆಂಟ್ಸೇ ಕೊಲೆ ಮಾಡ್ಬೋದು. ಇದೆಲ್ಲ ಮರ್ಯಾದೆ ಹತ್ಯೆ ಅಂತ ಆಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ದಿನನಿತ್ಯದಾಗಿ ನಾವು ಕೇಳುವಂಥ ಸುದ್ದಿಗಳು. ಕೌಟುಂಬಿಕ ಜೀವನಕ್ಕೆ ರಕ್ಷಣೆ ಇಲ್ಲದೇ ಇರುವಂಥದ್ದು ಅಂದರೆ ದೊಡ್ಡವರು ಜಾತಿ ಧರ್ಮಕ್ಕೆ ಮಹತ್ವವನ್ನು ಕೊಡ್ತಾರೆ, ಅಥವಾ ಎಲ್ಡರ್ಸ್ ಯೂತ್ಸ್ ಎನ್ನುವಂಥವ್ರು ಏನು ಮಾಡ್ತಾರೆ, ಜಾತಿ ಧರ್ಮಕ್ಕೆ ಎನ್ನುವಂಥದ್ದು ವ್ಯಾಲ್ಯೂ ಇಲ್ಲ, ಅವರಿಗೆ ಲವ್ ಎನ್ನುವಂಥದ್ದು ಇಂಪಾರ್ಟೆನ್ಸ್ ಕೊಡ್ತಾರೆ. ಆಗ ಸಾಮಾನ್ಯವಾಗಿ ಈ ರೀತಿಯಾದಂಥ ಕ್ಲಾಶಸ್ಗಳು ಮನೆಯಲ್ಲಿ ಪೇರೆಂಟ್ಸಿಗೆ ಮತ್ತು ಮಕ್ಕಳ ನಡುವೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆಗ ಒಂದು ಮಕ್ಕಳನ್ನು ಕೊಲೆ ಮಾಡುವಂಥದ್ದು, ಮಕ್ಕಳ ಜೀವ ಹೋಗುತ್ತೆ. ಇಲ್ಲದಿದ್ದರೆ ಪೇರೆಂಟ್ಸೇ ಸೂಸೈಡ್ ಮಾಡ್ಕೊಳ್ತಾರೆ, ಪಾಲಕರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದನ್ನು ನಾವು ಮರ್ಯಾದಾ ಹತ್ಯೆ ಎನ್ನುವಂಥ ಕರಿತೀವಿ. ಮರ್ಯಾದೆಗೋಸ್ಕರ ಹತ್ಯೆ ಮಾಡುವಂಥದ್ದು ಅಥವಾ ಹತ್ಯೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ವರದಕ್ಷಿಣೆ ಪಿಡುಗುಳು ಇರ್ಬೋದು. ಅನೇಕ ಸಂದರ್ಭದಲ್ಲಿ ಆತ್ಮಹತ್ಯೆ ಮತ್ತು ಕೊಲೆಗೆ ಪರ್ಯಾವಸಾನ ಆಗುವಂಥದ್ದನ್ನು ನಾವು ನೋಡ್ತೀವಿ. ಅದೇ ಇಂಟರ್ ಕಾಸ್ಟ್ ಇರ್ಬೋದು, ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಇರ್ಬೋದು, ಅಥವಾ ಡೌರಿ ಸಿಸ್ಟಮ್ ಇರ್ಬೋದು, ವರದಕ್ಷಿಣೆ ಇರ್ಬೋದು. ಇದೆಲ್ಲ ಒಂದು ಆತ್ಮಹತ್ಯೆ ಅಥವಾ ಕೊಲೆಗೆ ದಾರಿ ಮಾಡಿಕೊಡುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರವಾಗಿ ಇದನ್ನು ತಪ್ಪಿಸಲಿಕ್ಕೆ ಮಾನವ ಹಕ್ಕು ಚಳುವಳಿ ಎನ್ನುವಂಥದ್ದನ್ನು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವುದನ್ನು ತಪ್ಪಿಸಲಿಕ್ಕೆ? ಇಂಟರ್ ಕಾಸ್ಟ್ ಇಂಟರ್ ರಿಲಿಜನ್ ಮ್ಯಾರೇಜ್ ಆಗುವಂಥದ್ದು ತಪ್ಪಿಸೋದು ಅಂತ ಅಲ್ಲ. ಇಲ್ಲಿ ಯಾವುದನ್ನು ತಪ್ಪಿಸಬೇಕು? ಕೊಲೆಯಾಗುವಂಥದ್ದು ಅಥವಾ ಸೂಸೈಡ್ ಮಾಡಿಕೊಳ್ಳುವಂಥದ್ದು. ಅದನ್ನು ತಪ್ಪಿಸೋಕ್ಕೋಸ್ಕರವಾಗಿ ಮಾನವ ಹಕ್ಕು ಚಳುವಳಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಲಿತ್ಸ್. ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಲಿತರ ಹಕ್ಕುಗಳ ರಕ್ಷಣೆ ಆಗಬೇಕಾಗೋಸ್ಕರವಾಗಿ ಮಾನವ ಹಕ್ಕು ಚಳುವಳಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಂಜಸ್ಟಿಸ್, ಅಟ್ರಾಸಿಟೀಸ್, ಸೋಷಿಯಲ್ ಮೇಡ್ Dalitas processed to carry its sway by the upper caste, so they exploit on the Dalits. ಅನ್ಯಾಯ, ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರಗಳಿರ್ಬೋದು, ಮಡೆ ಸ್ನಾನ ಇರ್ಬೋದು, ಮಲ ಹೊರುವಂಥ ಪದ್ಧತಿ ಇರ್ಬೋದು, ಇವುಗಳನ್ನು ಮೇಲ್ಜಾತಿಯವರು ಬಲವಂತವಾಗಿ ಕೆಳಜಾತಿಯವರ ಹತ್ರ ಮಾಡಿಸ್ತಾ ಇರುವಂಥದ್ದನ್ನು ನಾವು ಕೆಲವೊಂದು ಕಡೆಯಲ್ಲೇ ನೋಡ್ತೀವಿ. ಅನ್ಯಾಯಗಳು, ಈಗ ಯಾರು ಮೇಲ್ಜಾತಿಯವರು, ಯಾರ ಹತ್ರ ಹಣ ಇದೆ, ಅವರು
ಅನ್ಯಾಯ ಮಾಡಿಕೊಂಡು ಬದುಕ್ತಾರೆ, ಅಂದರೆ ಬೇರೆಯವರ ಹಣದಲ್ಲಿ ಬದುಕ್ತಾರೆ, ದೌರ್ಜನ್ಯವನ್ನು ಮಾಡ್ತಾರೆ. ಕೆಳವರ್ಗದವರು ಕೆಳ ಜಾತಿಯವರು ಏನು ಮಾಡಿದರೂ ಸಹ ತಪ್ಪು ಅನ್ನೋ ಥರ ಬಿಂಬಿಸ್ತಾರೆ, ಅಥವಾ ಸಾಮಾಜಿಕ ಬಹಿಷ್ಕಾರವನ್ನು ಹಾಕ್ತಾರೆ. SC ST ಅಂದರೆ ದಲಿತಾಸ್ ಅಂತ ನಾವು ಕರಿತೀವಲ್ವಾ, ಅವರಿಗೆ ಏನೊಂದು ತಪ್ಪು ಮಾಡಿದರೆ ಅವರಿಂದ ಬಹಿಷ್ಕಾರ, ಅವರಿಗೆ ಅನ್ನ ನೀರು ಯಾರು ಸಹ ಕೊಡಬೇಡಿ ಅಂತ ಹೇಳುವಂಥದ್ದು ಒಂದು ರೀತಿಯಾದಂತಹ ಕೆಟ್ಟ ಪದ್ಧತಿ ಇವುಗಳೆಲ್ಲ. ಅದೇ ರೀತಿಯಾಗಿ ಮಡೆ ಸ್ನಾನಗಳಿರ್ಬೋದು, ಮಲ ಹೊರುವಂಥ ಪದ್ಧತಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇದು. ಈ ಒಂದು ದಲಿತರ ತಲೆಯ ಮೇಲೆ ಬೇರೆಯವರ ಮೇಲ್ಜಾತಿಯವರ ಮಲವನ್ನು ಹೊರಿಸಿ ಕಳಿಸುವಂಥದ್ದು, ಇದೆಲ್ಲ ಅತ್ಯಂತ ಅನ್ಯಾಯಕರವಾದಂತಹ ಪರಿಸ್ಥಿತಿ. ಇದನ್ನು ಈಗಲೂ ಸಹ ಈ ರೀತಿ ವ್ಯವಸ್ಥೆಗಳಿದೆ. ಮಾನವ ಹಕ್ಕುಗಳ ಒಂದು ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡಿದ್ರೂ ಸಹಿತವಾಗಿ ಅದಕ್ಕೆ ಕ್ಯಾರ್ ಮಾಡೋರಿಲ್ಲಾಗಿದೆ. ಕೆಲವೊಂದು ಕಡೆ ಈಗಲೂ ಸಹ ಈ ಒಂದು ಮಲ ಹೊರುವ ಪದ್ಧತಿ ಕೆಲವೊಂದು ಹಳ್ಳಿಗಳಲ್ಲಿ ಈ ದಲಿತರು ಮಾಡಬೇಕಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ, ಕಾಣ್ತೀವಿ ಈಗಲೂ ಸಹ ಕೆಲವೊಂದು ಕಡೆಯಲ್ಲಿ ಇರುವಂಥದ್ದನ್ನು. ಇದನ್ನೆಲ್ಲ ತಪ್ಪಿಸೋಕ್ಕೋಸ್ಕರವಾಗಿಯೇ ಈ ಒಂದು ಮಾನವ ಹಕ್ಕು ಚಳವಳಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಕಾಸಸ್, ರಿಜೆಕ್ಟ್ ದಿ ಕೇಸಸ್. ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸಿರುವುದು, ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸುವಂಥದ್ದು. ಹಾಗಿದ್ರೆ ಯಾರು ನಿರಾಕರಿಸ್ತಾರೆ? ಕೇಸ್ ಫೈಲ್, ಕೇಸ್ಗಳನ್ನು ಅಥವಾ ದಾಖಲೆ ಮೊಕದ್ದಮೆಗಳನ್ನು ನಿರಾಕರಿಸಲು ಯಾರು ಇಲ್ಲಿ ರಿಜೆಕ್ಟ್ ಮಾಡುವಂಥದ್ದು? ಥ್ರೂ ದಿ aggrieved to the persons approach the authorities to file the cases. It is not filed due to the interference of some politicians of dominate castes. ಅನೇಕ ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿಗಳು ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೊಕದ್ದಮೆ ದಾಖಲಿಸಲು ಮುಂದಾದಾದರೂ ಸಹಿತವಾಗಿ ಕೆಲವೊಮ್ಮೆ ಉನ್ನತ ಜಾತಿಗೆ ಸೇರಿದ ಪ್ರಭಾವಿ ರಾಜಕಾರಣಿಗಳ ಮಧ್ಯಪ್ರವೇಶದಿಂದಾಗಿ ತಿರಸ್ಕರಿಸಲ್ಪಡ್ತಾರೆ ನಮ್ಮ ಕೇಸನ್ನು. ಫಾರ್ ಎಕ್ಸಾಂಪಲ್, ಈಗ ನಾವು ರೋಡಲ್ಲಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಆಕ್ಸಿಡೆಂಟ್ ಆಗಿದೆ, ಬೈಕ್ ನಡುವೆ ಆಕ್ಸಿಡೆಂಟ್ ಆಗಿದೆ, ಅಥವಾ ಬೈಕ್ ಮತ್ತು ಕಾರ್ ನಡುವೆ ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ. ಕಾರ್ ಓಡಿಸ್ತಾ ಇರೋನು ಒಬ್ಬ MLA ಮಗ, ಬೈಕ್ ಓಡಿಸ್ತಾ ಇದ್ದವನು ಸಾಮಾನ್ಯ ಸಾರ್ವಜನಿಕ. ಆ ಕಾರ್ ಓಡಿಸ್ತಾ ಇದ್ದಾನಲ್ಲ MLA ಮಗ, ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಕುಡಿದು ಕಾರನ್ನು ಚಲಾಯಿಸಿ ಆಕ್ಸಿಡೆಂಟ್ ಮಾಡಿದ್ದಾನೆ. ಬೈಕ್ನ ಒಂದು ಇಲ್ಲಿ ಏನೂ ತಪ್ಪಿಲ್ಲ, ಕಾರ್ನ ಒಂದು ತಪ್ಪಿದೆ, ಅವನು MLA ಮಗ. ಆಗ ಬೈಕ್ನವನು ಕಾರ್ನವನ ಮೇಲೆ ಕೇಸ್ ಮಾಡಬೇಕು, ಹೌದಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಕೇಸನ್ನು ಫೈಲ್ ಮಾಡಬೇಕು ಅಂತಂದರೆ ಫೈಲ್ ಮಾಡಲಿಕ್ಕೆ ಬರ್ತಾನೆ. ಆದರೆ ಫೈಲ್ ಮಾಡಲಿಕ್ಕೆ ಬರೋ ಹೊತ್ತಿಗೆ ಆ MLA ಮಗ ಅವನ ಅಪ್ಪನ ಇನ್ಫ್ಲೂಯೆನ್ಸಿಂದಾಗಿ ಪೊಲೀಸ್ ಸ್ಟೇಷನಲ್ಲಿ ಕಾಲ್ ಮಾಡಿ ತಿಳಿಸಿರ್ತಾನೆ, ಕೇಸನ್ನು ಫೈಲ್ ಮಾಡ್ಕೊಳ್ಬೇಡಿ ಅಂತ. ಆಗ ಆ ಸಾಮಾನ್ಯ ಸಾರ್ವಜನಿಕ ಏನಿದ್ದಾನೆ, ಕೇಸನ್ನು ಫೈಲ್ ಮಾಡಿಕೊಳ್ಳಿಕ್ಕೆ ಹೋದರೂ ಸಹ ಪೊಲೀಸ್ ಸ್ಟೇಷನಲ್ಲಿ ರೆಸ್ಪಾನ್ಸ್ ಮಾಡೋದಿಲ್ಲ, ಕೇಸನ್ನು ಫೈಲ್ ಮಾಡ್ಕೊಳ್ಳೋದಿಲ್ಲ. ಇದು ಏನಾಗುತ್ತೆ? ಅನ್ಯಾಯ, ಮಾನವ ಹಕ್ಕುಗಳ ಉಲ್ಲಂಘನೆ. ನಿಜವಾಗ್ಲೂ ಇಲ್ಲಿ ತಪ್ಪಾಗಿದ್ದು, ಶೋಷಣೆ ಆಗಿದ್ದು ಯಾರ ಮೇಲೆ? ಆ ಬೈಕ್ನವನ ಮೇಲೆ. ಆದರೆ ಕಾರ್ನವನು ಇಸ್ ಹೈ ಇನ್ಫ್ಲುಯೆನ್ಸ್ ಪರ್ಸನ್, ಅವನು ಹೆಚ್ಚಿನ ಒಂದು ಪ್ರಭಾವಿ ವ್ಯಕ್ತಿಯಾಗಿರ್ತಾನೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಫೈಲ್ ಮಾಡ್ಕೊಳ್ಳೋದಿಲ್ಲ. ಇಂತಹ ಸಾವಿರಾರು ಪ್ರಕರಣಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಪ್ರಕರಣಗಳನ್ನು ನೋಡಿ ಬೇಸತ್ತಂತಹ ಜನರು ಎನ್ನುವಂಥವರು ಸ್ಟಾರ್ಟೆಡ್ ಇನ್ ಹ್ಯೂಮನ್ ರೈಟ್ಸ್ ಮೂವ್ಮೆಂಟ್. ಅದಕ್ಕೋಸ್ಕರವಾಗಿ ಇಂತಹ ಸಾವಿರಾರು ಪ್ರಕರಣಗಳನ್ನು ನೋಡಿದಂತಹ ಜನರು, ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣದಿಂದಾಗಿ ಅವರು ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇದಿಷ್ಟು ಕಾಸಸ್ ಆಫ್ ಹ್ಯೂಮನ್ ರೈಟ್ಸ್ ಮೂವ್ಮೆಂಟ್. ಈ 5 ಅಂಶಗಳು ಏನಿದೆ ಮಾನವ ಹಕ್ಕು ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಪೊಲಿಟಿಕಲ್
implications of human rights. ಮಾನವ ಹಕ್ಕು ಚಳುವಳಿಯ ನಂತರದಲ್ಲಿ ಆದಂಥ ರಾಜಕೀಯ ಪರಿಣಾಮಗಳು. ಯಾವ ರಾಜಕೀಯ ಪರಿಣಾಮಗಳು ಆಯಿತು ಅಂತಂದರೆ, ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಸ್ತಿತ್ವ ಅಂತ ಅಥವಾ ಜಾರಿ ಅಂತ ನಾವು ಕರಿಬೋದು. NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ. ದಿ ಕಮಿಷನ್ಸ್, so National Human Rights Commissions came into existence on 8th January 1994. It's consisting of the chairman who is the retired or sitting Chief Justice of India along with the members. ನೋಡಿ, ಚಳುವಳಿಗಳು ಆದ ನಂತರದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಯಿತು ಅಂತ ನೋಡೋದಾದರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಲಾಗುತ್ತೆ. ಅದನ್ನು ಜನವರಿ 8, 1994ರಂದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಸರ್ವೋನ್ನತ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿನ ಹಾಲಿ ಅಂದರೆ ಪ್ರೆಸೆಂಟ್ ಇರುವಂತಹ ಅಥವಾ ರಿಟೈರ್ಡ್ ನಿವೃತ್ತಿ ಆದಂಥ ನ್ಯಾಯಾಧೀಶರು ಈ ಆಯೋಗದ ಮುಖ್ಯಸ್ಥರು ಮತ್ತು ಸದಸ್ಯರಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮಾನವ ಹಕ್ಕುಗಳ ಉಲ್ಲಂಘನೆಯಾದರೆ, ನಮ್ಮ ಮೇಲೆ ಶೋಷಣೆಯನ್ನು ಯಾರಾದರೂ ನಡೆಸಿದರೆ, ದಿ ರಿಪೋರ್ಟ್ ಟು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ನಾವು ಯಾರ ವರದಿಯನ್ನು ಅಥವಾ ಯಾರಿಗೆ ಕಂಪ್ಲೇಂಟನ್ನು ಕೊಡ್ಬೋದಾಗಿದೆ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡ್ಬೋದು. ಅದು ಆ ಒಂದು ಆಯೋಗ ಎನ್ನುವಂಥದ್ದು ನಮ್ಮ ಹಕ್ಕನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದಿ ಕಮಿಷನ್ಸ್ ಹ್ಯಾಸ್ ಟು ಪ್ರಿಪೇರ್ ಎ ಲಿಸ್ಟ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಗೆಟ್ ದಿ ಅಪ್ರೂವಲ್ ಬೈ ದಿ ಗವರ್ನಮೆಂಟ್. ಸೊ ವಾಟ್ ಎವರ್ ದ ವೈಲೇಷನ್ಸ್ ಈಸ್ ಡೌನ್. ಅಂದರೆ ಈ ಆಯೋಗದ ಕೆಲಸ ಏನಪ್ಪ ಅಂದರೆ, ಮಾನವ ಹಕ್ಕುಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಸರ್ಕಾರದ ಒಪ್ಪಿಗೆಯನ್ನು ಪಡೆದುಕೊಳ್ಳುತ್ತೆ. ಒಂದೊಮ್ಮೆ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಂಗದ ಸಹಾಯ ಪಡೆದು ಕ್ರಮಬದ್ಧವಾಗಿ ವಿಚಾರಣೆಯನ್ನು ನಡೆಸುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸನೂ ಸಹ ಇದು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸಿಸ್ಟಮ್ಯಾಟಿಕ್ ಎನ್ಕ್ವೈರೀಸ್ ಆರ್ ಟು ಬಿ conducted and transparency should be maintained with the help of judiciary. ನ್ಯಾಯಾಂಗದ ಸಹಾಯವನ್ನು ಪಡೆದು ಪಾರದರ್ಶಕವಾಗಿ ಇದು ಎನ್ಕ್ವೈರಿಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ದಿ ಕಮಿಷನ್ಸ್ ಹ್ಯಾಸ್ ಟು ಎನಾಕ್ಟ್ ನ್ಯೂ ಲಾ ವೆಟ್ ಎವರ್ ದಿ ಎಕ್ಸಿಸ್ಟಿಂಗ್ ಲಾ ನೀಡ್ಸ್ ಆಫ್ ದಿ ಎನ್ಕ್ವೈರಿ. ವಿಚಾರಣೆಯ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವಂಥ ನಿಯಮಗಳು ಸರಿಯಾಗಿ ಜಾರಿಗೆ ಬರಬೇಕು. ನಿಯಮಾನುಸಾರವಾಗಿ ಇಲ್ಲಿ ಎನ್ಕ್ವೈರಿ ಅಥವಾ ವಿಚಾರಣೆಯನ್ನು ನಡೆಸುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಸಂದರ್ಭದಲ್ಲಿಯೂ ಸಹಿತವಾಗಿ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಮಾನವ ಹಕ್ಕುಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಯಾವ್ಯಾವುದು ಮಾನವ ಹಕ್ಕುಗಳು ಅಂತ ಅದಕ್ಕೆ ಸರ್ಕಾರದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಒಂದೊಮ್ಮೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಲ್ವಾ, ಅದನ್ನು ಎನ್ಕ್ವೈರಿ ಮಾಡಬೇಕು. ಕಂಪ್ಲೇಂಟ್ ಬಂದಾಗ ಎನ್ಕ್ವೈರಿಯನ್ನು ಮಾಡಬೇಕು. ಯಾರ ಒಂದು ಸಹಾಯ ಪಡಿಬೇಕಾಗುತ್ತೆ, ನ್ಯಾಯಾಂಗದ ಸಹಾಯವನ್ನು ಪಡೆದು ಪಾರದರ್ಶಕವಾಗಿ ಕೆಲಸವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆದರೂ ಸಹಿತವಾಗಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡುವಂಥ ರೈಟ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಜ್ಯ ಮಾನವ ಹಕ್ಕು ಆಯೋಗ. ಆಸ್ ಪರ್ ದಿ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಆಫ್ ಇಂಡಿಯಾ, ಈಚ್ ಸ್ಟೇಟ್ is authorized to establish a state human rights commission consisting of a chairman who is the retired or sitting Supreme Court judge or Chief Justice of High Court along with members.
ಭಾರತದ ಮಾನವ ಹಕ್ಕುಗಳ ಕಾಯ್ದೆ ಪ್ರಕಾರವಾಗಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹಿತವಾಗಿ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಿಕೊಳ್ಳಬೇಕಾಗುತ್ತೆ. ಆ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ರಾಜ್ಯ ಶ್ರೇಷ್ಠ ನ್ಯಾಯಾಲಯ ಅಂತಂದರೆ ಹೈಕೋರ್ಟ್ ನ್ಯಾಯಾಲಯದ ಹಾಲಿ ಅಥವಾ ಮಾಜಿ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ಸದಸ್ಯರಿಂದ ರಚಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದರೆ ಭಾರತದ ಒಂದು ಮಾನವ ಹಕ್ಕುಗಳ ಆಯೋಗ ಕಾಯ್ದೆ ಪ್ರಕಾರ ಪ್ರತಿ ರಾಜ್ಯದಲ್ಲೂ ಒಂದೊಂದು ರಾಜ್ಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಇರಬೇಕು ಅಂತ ಹೇಳಿದೆ. ಹೇಗೆ ರಾಷ್ಟ್ರೀಯ ಮಾನವ ಹಕ್ಕು ಎನ್ನುವಂಥದ್ದು ಆಯೋಗ ಎನ್ನುವಂಥದ್ದು ಕೆಲಸ ಮಾಡುತ್ತೋ ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ರಾಜ್ಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಕೆಲಸ ಮಾಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ in Karnataka, human rights commissions are established 2005. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 2005ರಲ್ಲಿ ಮಾನವ ಹಕ್ಕು ಆಯೋಗವನ್ನು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅದೇ ರೀತಿಯಲ್ಲಿಯೇ ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟರಲ್ಲಿ 2005ರಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟೆಡ್ ಇನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಕರ್ನಾಟಕದಲ್ಲಿ 2005ರಲ್ಲಿ ಸ್ಥಾಪನೆಯಾಗಿದೆ. ನಾವು ಒಂದೊಮ್ಮೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ಸಹಿತವಾಗಿ ನಾವು ಕಂಪ್ಲೇಂಟನ್ನು ಕೊಡಲಿಕ್ಕೆ ಅಧಿಕಾರ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳು. ಸೊ ವೈಲೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ particularly on child rights are in everywhere. The deputy commissioners is authorized to look into the details of exploitations on children. ಭಾರತದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯು ಸಾಮಾನ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಯು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮತ್ತು ಸಮಸ್ಯೆಗಳನ್ನು ವಿಚಾರಿಸಲು ಅವಕಾಶ ಕಲ್ಪಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಯಾವುದು ಮಕ್ಕಳ ಹಕ್ಕುಗಳು? ಚಿಲ್ಡ್ರನ್ಸ್ ರೈಟ್ ಟು ಎಜುಕೇಷನ್. ಯಾರಿಗೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕಿದೆ? ಮಕ್ಕಳಿಗೆ. ಎಷ್ಟು ವರ್ಷದಿಂದ ಎಷ್ಟು ವರ್ಷ? 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕಿದೆ. ಹಾಗಾಗಿ ಅವರನ್ನು ಕೆಲಸಕ್ಕೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚೈಲ್ಡ್ ಲೇಬರ್ ಅಂತ ಕರಿತೀವಲ್ವ, ಅದು ತಪ್ಪು. ಬಾಲಕಾರ್ಮಿಕ ಪದ್ಧತಿ ಎನ್ನುವಂಥದ್ದು ತಪ್ಪಾಗಿದೆ. ಒಂದೊಮ್ಮೆ ನಮ್ಮೂರಲ್ಲೋ ನಮ್ಮ ಅಕ್ಕಪಕ್ಕದಲ್ಲೋ ಯಾರಾದರೂ ಚೈಲ್ಡ್ ಲೇಬರ್ಸ್ ಇದ್ದಾರೆ ಅಂದರೆ ಮಕ್ಕಳ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಯಾವುದೋ ಕಂಪನಿನೋ ಕಾರ್ಖಾನೆನೋ ಅಥವಾ ಯಾವುದೋ ಮನೆಯವರು ಮಾಡಿಸ್ಕೊಳ್ತಾ ಇದ್ದಾರೆ ಅಂತಂದರೆ ನಾವು ಡೈರೆಕ್ಟಾಗಿ ಆ ಮನೆಯವರಿಗೆ ಹೋಗಿ ಬೈಯುವಂಥದ್ದು ಅಥವಾ ಜಗಳ ಮಾಡುವಂಥದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾರಿಗೆ? ಡಿಸಿಗೆ, ಡೆಪ್ಯೂಟಿ ಕಮಿಷನರ್ ಅಂದರೆ ನಮ್ಮ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಒಂದು ಲೆಟ್ರನ್ನು ಬರೆದ್ರೂ ಸಹ ಸಾಕಾಗುತ್ತೆ, ಅಥವಾ ಕಂಪ್ಲೇಂಟನ್ನು ಕೊಟ್ಟರೂ ಸಹ ಸಾಕಾಗುತ್ತೆ. ನಮ್ಮ ಹೆಸರು ಹೇಳಬೇಕಾದ ಅವಶ್ಯಕತೆಯೂ ಸಹ ಇಲ್ಲ. ಅವರು ಬಂದು ಆ ಒಂದು ಚೈಲ್ಡ್ ಅಥವಾ ಮಕ್ಕಳ ಮೇಲೆ ನಡೆಯುತ್ತಿರುವಂಥ ಶೋಷಣೆ ಇರ್ಬೋದು, ದೌರ್ಜನ್ಯ ಇರ್ಬೋದು, ಅದನ್ನು ತಡೆಗಟ್ಟುವಂಥ ಜವಾಬ್ದಾರಿ ಎನ್ನುವಂಥದ್ದು ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಯ ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಕ್ರಿಯೇಟಿಂಗ್ ಅವೇರ್ನೆಸ್, ಅರಿವು ಮೂಡಿಸುವಂಥದ್ದು. ಸ್ಪೀಡ್ಲಿ ಡಿಸ್ಪೋಸಲ್ ಆಫ್ ದಿ registration to the commissions or to the different level pro that the people are definitely movement to the achievements. ವಿವಿಧ ಆಯೋಗಗಳಲ್ಲಿ ದಾಖಲಾದಂತಹ ಮಕ್ಕಳ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂಥದ್ದಿರ್ಬೋದು ಅಥವಾ ಅವುಗಳಿಗೆ ಗಮನ ಕೊಡುವಂಥದ್ದಿರ್ಬೋದು, ಮಾನವ ಹಕ್ಕುಗಳ ಚಳುವಳಿ ಮತ್ತು ಅದರ ಸಾಧನೆಯ ಬಗ್ಗೆ ಅರಿವುಂಟು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿದೆ. ಯಾವೆಲ್ಲ ಮಕ್ಕಳ ಮೇಲೆ ಶೋಷಣೆಗಳು ನಡೀತಾ ಇದೆ ಅಥವಾ ಯಾವ ಮಾನವರ ಮೇಲೆ ಶೋಷಣೆ ನಡೀತಾ ಇದೆ, ಯಾವ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದರೆಲ್ಲದರ ಕುರಿತಾಗಿಯೂ ಸಹಿತವಾಗಿ ಒಂದು ಅವೇರ್ನೆಸ್ಸನ್ನು, ಅರಿವನ್ನು ಮೂಡಿಸಬೇಕಾಗಿದೆ. ಯಾರಲ್ಲಿ? ಜನರಲ್ಲಿ.
ಮಾನವ ಹಕ್ಕುಗಳ ಬಗ್ಗೆ ಅಥವಾ ಮಾನವ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಆಯೋಗಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಜನರಲ್ಲಿ ಎನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಹಲವಾರು ಯೋಜನೆಗಳನ್ನು ತಂದಿರುವಂಥದ್ದನ್ನು ನಾವು ನೋಡಬಹುದು. ಇಷ್ಟು ದಿ ಹ್ಯೂಮನ್ ರೈಟ್ಸ್ ಮೂವ್ಮೆಂಟ್ಸ್ ಹ್ಯಾವ್ ಟು ಗೋನ್ ಇನ್ ಲಾಂಗ್ ವೇ ಟು ದಿ ಪ್ರೊವೈಡಿಂಗ್ ಪೀಸ್ಫುಲ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಒಂದು ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅಲ್ಲಿ ವ್ಯಕ್ತಿಗೆ ಹಕ್ಕುಗಳು ಅಥವಾ ಮಾನವ ಹಕ್ಕುಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದನ್ನು ಕೊಡುವಂಥ ಕೆಲಸವನ್ನು ಆಯೋಗಗಳು ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಹ್ಯೂಮನ್ ರೈಟ್ಸ್ ಮೂಮೆಂಟ್ ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಮಾನವನಿಂದ ಬೇರ್ಪಡಿಸಲಾಗದಂಥ ಹಕ್ಕನ್ನು ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಮಾನವ ಹಕ್ಕು ಚಳುವಳಿ ಎನ್ನುವಂಥದ್ದು ನಡೆದಿದೆ. ಯಾಕಾಗಿ ನಡೆದಿದೆ ಅಂತಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದಕ್ಕೋಸ್ಕರವಾಗಿಯೇ ಮಾನವ ಹಕ್ಕುಗಳ ಚಳುವಳಿ ನಡೆದು ನಂತರದಲ್ಲಿ ರಾಜಕೀಯ ಪರಿಣಾಮಗಳು ಸಹ ಆಗಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಯುವಂಥ ಕೆಲಸವನ್ನು ಮಾಡೋಕ್ಕೋಸ್ಕರವಾಗಿಯೇ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಸ್ಥಾಪನೆಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಹ್ಯೂಮನ್ ರೈಟ್ಸ್ ಮೂಮೆಂಟ್ ಮಾನವ ಹಕ್ಕು ಚಳುವಳಿಯ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅವರ್ ವಿ ವಿಲ್ ಡಿಸ್ಕಸ್ ಇನ್ ಎನ್ವೈರ್ನಮೆಂಟ್ ಮೂಮೆಂಟ್. ಇಂದಿನ ಅವಧಿಯಲ್ಲಿ ನಾವೇನು ತಿಳ್ಕೊಂಡ್ವಿ? ಮಾನವ ಹಕ್ಕುಗಳ ಬಗ್ಗೆ ಅಥವಾ ಅದರ ಚಳುವಳಿಗಳ ಬಗ್ಗೆ ಅಥವಾ ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ನಾವು ಪರಿಸರ ಚಳುವಳಿಯ ಕುರಿತಾಗಿ ತಿಳಿಯೋಣ ಮತ್ತು ಅದರ ಜೊತೆಗೆ ಸಮ್ ಅದರ್ ಮೂಮೆಂಟ್ಸ್ ಮತ್ತು ಉಳಿದಂತಹ ಕೆಲವೊಂದಿಷ್ಟು ಎನ್ವೈರ್ನಮೆಂಟ್ ಮೂಮೆಂಟ್ ಅಂದರೆ ಇನ್ನುಳಿದಂತಹ ಕೆಲವೊಂದಿಷ್ಟು ಪರಿಸರ ಚಳುವಳಿಯ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.